ಆಟೋ ಚಾಲಕರಿಗೆ ಒಳ್ಳೆ ಸಿಹಿ ಸುದ್ದಿ ತಂದಿದೆ ನಮ್ಮ ಒಂದು ಗೌರ್ಮೆಂಟು. ಏನು ಅಂತ ಹೇಳಿದ್ರೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಮಾಡಿದ್ದಾರೆ. ಕಾರ್ ಎಲ್ಲೋ ಡ್ರೈವರ್ಸ್ ಆಗಿರ್ಬೋದು ಮತ್ತು ಆಟೋ ಡ್ರೈವರ್ಸ್ ಆಗಿರ್ಬೋದು, ಏನಾರ ನೀವು ವೆಹಿಕಲ್ಸ್ ತೊಗೊಳ್ತೀನಿ ಅಂತ ಹೇಳಿದ್ರೆ 8 ಲಕ್ಷದ ಗಾಡಿ ಅಂತ ಹೇಳಿದ್ರೆ 80,000 ಡೌನ್ ಪೇಮೆಂಟ್ ಕಟ್ಬಿಟ್ಟು ಅವರು ಸರ್ಕಾರದಿಂದ 3 ಲಕ್ಷ ಸಿಗುತ್ತೆ. 3 ಲಕ್ಷ ಆದ್ಮೇಲೆ ನೀವು ಬಾಕಿ ಅಮೌಂಟ್ ಏನಿದೆ ಅದನ್ನ ಕಟ್ಕೊಂಡು ಹೋಗ್ಬೇಕಾಗುತ್ತೆ. ಅದನ್ನು ಲೋನು ಕೂಡ ನಮ್ಮ ಗೌರ್ಮೆಂಟ್ ಸರ್ಕಾರನೇ ಹೊಂದಿಸುತ್ತೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಸೊ ಈ ತರ ಒಂದು ಯೋಜನೆ ತಂದಿದ್ದಾರೆ. ಏನೇನ್ ಬೇಕಂತ ಹೇಳಿದ್ರೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಆಧಾರ್ ಕಾರ್ಡ್ ಬೇಕು, ಡ್ರೈವಿಂಗ್ ಲೈಸೆನ್ಸ್ ಬೇಕು, ಮತ್ತೆ ನೀವೊಂದು ಕೊಟೇಶನ್ ಹಾಕೊಂಡಿರ್ತೀರಾ ಆಟೋದು ಇಲ್ಲ ಕಾರ್ದು ಮತ್ತೆ ಇಲ್ಲ ಗೂಡ್ಸ್ ಗಾಡಿದು ಆಪೆ ಗಾಡಿ ಅಂತ ಅದು. ಯಾರೆಲ್ಲ ಈ ಒಂದು ಯೋಜನೆಗೆ ಎಲಿಜಿಬಿಲಿಟಿ ಇದಾರೆ ಅಂತ ಹೇಳಿದ್ರೆ ಅರ್ಜಿದಾರರು ಅಲ್ಪಸಂಖ್ಯಾತರ ಒಂದು ಧರ್ಮಕ್ಕೆ ಸೇರಿರಬೇಕು, ಮತ್ತೆ ಕರ್ನಾಟಕದಲ್ಲಿ ಪರ್ಮನೆಂಟ್ ಅವರು ವ್ಯಕ್ತಿ ಆಗಿರಬೇಕು, ಮತ್ತೆ 18 ವರ್ಷದಿಂದ 55 ವರ್ಷದೊಳಗಡೆ ಅವ್ರ ಏಜ್ ಆಗಿರಬೇಕು. ಏಜ್ ಲಿಮಿಟ್ ಬಂದ್ಬಿಟ್ಟು ಇನ್ಕಮ್ ಎಷ್ಟಿರಬೇಕು ಅಂತ ಹೇಳಿದ್ರೆ ಒಂದು ಆದಾಯ ಅದು 4.5 ಲಕ್ಷದೊಳಗಡೆ ಇರಬೇಕಾಗುತ್ತೆ. ಮತ್ತೆ ಗೌರ್ಮೆಂಟ್ ಕೆಲಸದಲ್ಲಿ ಯಾರು ಇರಬಾರ್ದು, ಯಾವುದೋ ಒಂದು ಯೋಜನೆನ ಹೊಂದಿರಬಾರ್ದು. 20ನೇ ತಾರೀಕು ಲಾಸ್ಟ್ ಡೇಟು. ಸೊ ಆದಷ್ಟು ದಯವಿಟ್ಟು ಇದನ್ನೆಲ್ಲ ಎಲ್ಲರಿಗೂ ಶೇರ್ ಮಾಡಿ. ಆಟೋ ಡ್ರೈವರ್ಸ್ಗೆ, ಗೂಡ್ಸ್ ಆಗಿರ್ಬೋದು, ಮತ್ತೆ ಟ್ಯಾಕ್ಸಿ ಡ್ರೈವರ್ಸ್ಗೆ ದಯವಿಟ್ಟು ಇದನ್ನ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ.